ಜಸ್ಟ್ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಬರೋಣ. ಅದೇನು ಅಂತಂದ್ರೆ 1.5 ವರ್ಷದ ಹಿಂದಿನ ಕಥೆ ಅದು. ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರೋಬ್ಬರಿ 136 ಸೀಟ್ಗಳನ್ನ ಗೆಲ್ಲುವ ಮೂಲಕ ಅಖಂಡ ಗೆಲುವನ್ನ ಸಾಧಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೆಪಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಒಂದು ದೊಡ್ಡ ಫೈಟ್ ನಡೆದಿತ್ತು. ನಿಮಗೆಲ್ಲ ಗೊತ್ತಿದೆ, ಅದನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ. ಹೈಕಮಾಂಡ್ ಸಾಕಷ್ಟು ಸುತ್ತು ಸಂಧಾನವನ್ನ ಸಭೆ ನಡೆಸಿದ ನಂತರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬಟ್ ಅವತ್ತು ಒಂದು ಬಹಳ ದೊಡ್ಡ ಚರ್ಚೆ ನಡೀತಾ ಇತ್ತು. ಪವರ್ ಶೇರಿಂಗ್ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಮಾಡಿತು. ಏನದು? ಮೊದಲ 2.5 ವರ್ಷ ಸಿದ್ದರಾಮಯ್ಯನವರು, ಕೊನೆಯ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋ ರೀತಿ ಒಪ್ಪಂದ ನಡೆದಿದೆ ಅನ್ನುವಂಥ ಸುದ್ದಿ ಹರಡಿತು. ಆದರೆ ಇದಕ್ಕೆ ಈ ಬಗ್ಗೆ ಯಾರೂ ಕೂಡ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಯಾರೂ ಮಾತನಾಡಿರಲಿಲ್ಲ. ಆದರೂ ಆಗೊಮ್ಮೆ ಈಗೊಮ್ಮೆ ಈ ವಿಚಾರ ಸದ್ದು ಮಾಡ್ತಾನೆ ಬರ್ತಾ ಇತ್ತು. ಅದರ ಮಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾನೆ ಬಂದರು ಪ್ರತಿ ಬಾರಿಯೂ ಕೂಡ. ಆದರೆ ಮೂಡಾ ಕೇಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂಥ ಈ ಹೊತ್ತಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಚಾಮುಂಡಿ ಸನ್ನಿಧಾನದಲ್ಲಿ ಆಡಿರುವಂಥ ಮಾತು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಏನದು? ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೇನೆ, ಇನ್ನೊಂದು ವರ್ಷದವರೆಗೂ, ಐ ರಿಪೀಟ್, ಇನ್ನೊಂದು ವರ್ಷದವರೆಗೂ ತಾಯಿ ಚಾಮುಂಡಿ ಆಶೀರ್ವಾದ ಇರಲಿ, ಇನ್ನೊಂದು ವರ್ಷ ಒಳ್ಳೆಯ ಕೆಲಸ ಮಾಡಲು ದೇವಿ ಆಶೀರ್ವಾದ ಇರಲಿ ಅಂತ ಮುಖ್ಯಮಂತ್ರಿಗಳು ತಮ್ಮ ಭಾಷಣದ ಕೊನೆಯಲ್ಲಿ ಅದನ್ನು ಹೇಳಿದರು. ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರೋದು ಇನ್ನೊಂದು ವರ್ಷ ಮಾತ್ರನಾ ಅಂತ ಚರ್ಚೆ ಶುರುವಾಯಿತು. ಪವರ್ ಶೇರಿಂಗ್ ಮಾತುಕತೆ ಹೈಕಮಾಂಡ್ ಮಟ್ಟದಲ್ಲಿ ನಿಜಕ್ಕೂ ನಡೆದಿತ್ತಾ ಅನ್ನುವಂಥದ್ದಕ್ಕೆ ಮತ್ತೆ ರೆಕ್ಕೆ ಪುಕ್ಕೆಗಳು ಬಂದವು. ಮುಂದಿನ ವರ್ಷ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪಲ್ಲಟಗಳು ನಡೆಯಲಿವೆಯಾ ಅನ್ನುವಂಥ ಪ್ರಶ್ನೆಗಳಿಗೆ ಯಾವ ಮುಲಾಜಿಲ್ದೇನೆ ಉದ್ಭವವಾದವು. ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ. ಮುಂದಿನ ದಸರಾವರೆಗೂ ಅಂತ ನಾವ್ ಯಾಕೆ ಅನ್ಕೊಳ್ಬಾರ್ದು ಅರುಣ್? ಎಕ್ಸಾಕ್ಟ್ಲಿ ಅನ್ಕೊಳ್ಬಹುದು. ಈಗ ಬಾಯಿ ಮಾತಲ್ಲಿ ಹೇಳಿದ್ರು, ಇಲ್ಲ ಒಂದೊಂದ್ಸಲ ಮನಸ್ಸಿನಲ್ಲಿರುವಂತ ಮಾತುಗಳು ಸಡನ್ ಆಗಿ ಆಚೆ ಬಂದ್ಬಿಡುತ್ತೋ, ಅದ್ರ ಕ್ಲಾರಿಫಿಕೇಶನ್ ಕೊಡಬೇಕಾಗಿರೋದು ಸ್ವತಃ ಮುಖ್ಯಮಂತ್ರಿಗಳೇ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ದಿವ್ಯಾ, ಈಗ ಬರ್ತ್ಡೇ ವಿಶ್ ಮಾಡಬೇಕಾದ ಹುಟ್ಟುಹಬ್ಬದ ವಿಷಯ, ನಿನ್ನ ಮುಂದಿನ ವರ್ಷ ಚೆನ್ನಾಗಿರ್ಲಿ ಅಂತ ಹೇಳಿ, ಅಂದ್ರೆ ಒಂದೇ ವರ್ಷ ಬದುಕಬೇಕು ಅವನು. ಈಗ ಹೊಸ ವರ್ಷಕ್ಕೂ ವಿಶ್ ಮಾಡ್ತಿರ್ತಾರೆ, ನಿಮ್ಮ ಮುಂದಿನ ವರ್ಷ ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ವರ್ಷ ಅದ್ರ ಮುಂದೆ ಇರಲ್ವಾ? ನಾರ್ಮಲಿ. ಸೊ ಕ್ಯಾಶುವಲ್ ಆಗಿ ಮುಖ್ಯಮಂತ್ರಿಗಳು ಮಾತನಾಡೋ ರೀತಿಯಲ್ಲಿ ಅದನ್ನ ಮಾತನಾಡಿದ್ರ, ಅಥವಾ ಅದೇ ಹೇಳದ್ನಲ್ಲ ಪವರ್ ಶೇರಿಂಗ್ ವಿಚಾರದಲ್ಲಿ ಆ ಮಾತುಗಳು ಬಂತ, ಇಲ್ಲ ಮೂಡಾ ವಿಚಾರದಿಂದ ಫ್ರಸ್ಟ್ರೇಷನ್ ಆಗಿ ಹೋಗ್ಬಿಟ್ಟಿದಾರ? ಯಾಕಂದ್ರೆ ತುಂಬಾ ಅವ್ರು ಮಾತನಾಡ್ತಾ ಇರುವಂತ ಶೈಲಿಗಳು ತುಂಬಾ ಬದಲಾವಣೆ ಆಗಿದೆ. ಆ ಕಾನ್ಫಿಡೆನ್ಸ್, ಆ ಗತ್ತು ಸಿದ್ದರಾಮಯ್ಯನವರು ಅಂದ ತಕ್ಷಣ ಕಾಣಿಸ್ತಾ ಇದ್ದಿದ್ದೇನು ಅಂದ್ರೆ ದಟ್ಸ್ ದ ಕಾನ್ಫಿಡೆನ್ಸ್ ಒಬ್ಬ ಲೀಡರಿಗೆ ಅನ್ನುವಂಥದ್ದು ಇರ್ತಾ ಇತ್ತು. ಏನ್ ಮಾತನಾಡ್ತಾರಪ್ಪ ಗಟ್ಟಿಯಾಗಿ, ಏನೇ ಹೇಳಿದ್ರು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಹೇಳ್ತಾರೆ. ಅದು ಸಿದ್ದರಾಮಯ್ಯನವರಲ್ಲಿ ಕಳೆದ ಈ ಮೂಡಾ ಕೇಸ್ ಆದ ನಂತರ ಅದು ಬದಲಾವಣೆ ಆಗಕ್ಕೆ ಕಾಣಿಸ್ಕೊಳ್ತಾ ಇದೆ. ಪ್ರತಿಯೊಬ್ಬರು ಸಿದ್ದರಾಮಯ್ಯನವ್ರನ್ನ ಅಬ್ಸರ್ವ್ ಮಾಡುವಂಥವ್ರು, ಅವ್ರನ್ನ ನೋಡುವಂಥವ್ರನ್ನ, ಅವರ ಭಾಷಣವನ್ನ ಕೇಳುವಂಥವ್ರಿಗೆ ಅದು ಗೊತ್ತಾಗ್ಬಿಡುತ್ತೆ. ಹೇಗೆ ಸಿದ್ದರಾಮಯ್ಯನವರು ಇದ್ರು, ಹೇಗೆ ಬದಲಾವಣೆ ಆಗಿದೆ, ಹೇಗೆ ಅವರ ಮಾತಿನ ವೈಖರಿಗಳು ಬದಲಾವಣೆ ಆಗಿದೆ ಅನ್ನುವಂಥದ್ದು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ಇದೆಲ್ಲದಿಂದ ರೋಸಿ ಹೋಗ್ಬಿಟ್ಟು ನಾನು 40 ವರ್ಷ ಇಷ್ಟೆಲ್ಲ ಕಷ್ಟಪಟ್ಟು ಪಡ್ಕೊಂಡು ಬಂತ ನಂತರ ಒಂದು ಕಪ್ಪು ಚುಕ್ಕೆ ಕೊಡಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂತಲ್ಲ ನಂದು. ಯಾರಿಗಾದ್ರೂ ಆಗುತ್ತೆ. ಜೀವನ ಪರ್ಯಂತ ನಾನು ಎಲ್ಲವನ್ನೂ ಕೂಡ ಕಾಪಾಡ್ಕೊಂಡು ಬಂದಾಗ ಕೊನೆಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನನ್ನ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂದಾಗ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅನ್ನುವಂಥ ಮನಸ್ಥಿತಿಗಳು ಬರುತ್ತೆ. ಹಾಗೆ ಸಿದ್ದರಾಮಯ್ಯನವರಿಗೆ ಬಂದು ಈ ಮಾತನಾಡ್ಬಿಟ್ಟು 2.5 ವರ್ಷ ಹೇಳಿದ್ದಾರೆ ಅನ್ನುವಂಥದ್ದು ಮಾತೇನಿತ್ತು, ಆ ರೀತಿ ಆಗೋಯ್ತಾ ಅನ್ನುವಂಥ ಚರ್ಚೆ ಬರುತ್ತೆ. ಪಕ್ಷದಲ್ಲಿರುವಂತಹ ಅವರ ಬೆಂಬಲಿಗರನ್ನ ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ನೋ, ಇದರಲ್ಲಿ ಬಹಳ ವಿಚಿತ್ರವಾಗಿದೆ. 3 ಕ್ಯಾಟಗರಿಗಳನ್ನ ನೋಡ್ಬಿಡ್ಬೋದು ನಾವು. ಇದರಲ್ಲಿ 4 ಕ್ಯಾಟಗರಿನ ಇಟ್ಕೊಳ್ಳಿ. ಅದರಲ್ಲಿ ಮೊದಲನೇ ಕ್ಯಾಟಗರಿಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಅವರು ಮುಖ್ಯಮಂತ್ರಿ ಆಗಿದ್ರೆ ನಮ್ಗೊಂಚೂರು ಆರಾಮಾಗಿ ಗಟ್ಟಿಯಾಗಿ ಉತ್ಕೊಳ್ತೀವಿ ಅಂತ ಹೇಳಿ, ಅಂದ್ರೆ ಅವರನ್ನ ಕೊಡುವಂಥವ್ರು ಒಂದು ಕಡೆಗೆ. ಎರಡನೆಯದವರು ಸಿದ್ದರಾಮಯ್ಯನವರು ಇಳಿದ್ರೆ ನಮ್ಗೆ ಅವಕಾಶಗಳು ಹೊರಟೋಗ್ಬಿಡುತ್ತಲ್ಲ ಅನ್ನುವಂಥ ಒಂದು ಆತಂಕದಲ್ಲಿ ಇರುವಂಥವ್ರು. ಇನ್ನೊಂದು ಕಡೆಗೆ ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದಾರೆ, ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು, ಇವರನ್ನು ಬಿಟ್ಟರೆ ಅವರೇ ಆಗೋದು, ಹಾಗಾಗಿ ಡಿ.ಕೆ. ಶಿವಕುಮಾರ್ ಆಗ್ಬಿಡ್ತಾರೆ ಅಂತ ಖುಷಿ ಪಡೋರಂತವ್ರು ಒಬ್ಬರಿದ್ದಾರೆ. ಇವ್ರು ಯಾರು ಇಲ್ಲ, ನಾವು ಪಕ್ಷದ ನಿಷ್ಠಾವಂತರು ಅನ್ನುವಂಥವ್ರು ಇದ್ದಾರೆ. ಅಂದರೆ ಒಟ್ಟು 4 ಕ್ಯಾಟಗರಿಗಳಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರು ಇಳಿದ್ರೆ ನಮಗೂ ಒಂದು ಅವಕಾಶ ಸಿಗುತ್ತೆ,
ಜಾತಿ ಆಧಾರದ ಮೇಲೆ ದಲಿತರೋ ಲಿಂಗಾಯತರೋ ಇನ್ನೊಂದು ಯಾವುದೋ ಜಾತಿಯಲ್ಲಿ ನಮಗೊಂದು ಅವಕಾಶ ಸಿಗ್ಬೋದು ಮುಖ್ಯಮಂತ್ರಿ ಆಗಕ್ಕೆ ಅನ್ನುವಂಥವ್ರು ಇದ್ದಾರೆ. ಇವ್ರು ಇಳಿದು ಬಿಟ್ರೆ ನಮಗೆ ಎಲ್ಲಿ ಕಂಟಕ ಬಂದ್ಬಿಡುತ್ತೆ ಅನ್ನೋರು ಇದ್ದಾರೆ. DK ಶಿವಕುಮಾರ್ ಅವರಿಗೆ ಸಿಗುತ್ತೆ ಅಲ್ಲ ಅನ್ನುವಂಥ ಖುಷಿ ಪಡೋರು ಇದ್ದಾರೆ. ನೀವು ಯಾರಾದ್ರೂ ಮಾಡ್ಕೊಳ್ಳಿ, ನಾವು ಪಕ್ಷಕ್ಕೆ ನಿಷ್ಠರಾಗಿರೋರು ಇದ್ದಾರೆ. 4 ಕ್ಯಾಟಗರಿಗಳಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಮಾತಿಗೆ ಕೆಲವೊಂದು ಟೈಮಲ್ಲಿ ಅವ್ರು ಮಾತಾಡ್ತಾ ಅವ್ರದೇ ಪಕ್ಷವನ್ನ ಬೈದಿರೋದಿದೆ, ಬಿಜೆಪಿಗೆ ಬೈಯಕ್ಕೆ ಹೋಗ್ಬಿಟ್ಟು. ಹಾಗಾಗಿ ಮುಖ್ಯಮಂತ್ರಿಗಳು ಆಡಿರೋದು 1 ವರ್ಷ ಅಂದ್ರೆ ನಾರ್ಮಲಿ ಮುಂದಿನ ದಸರಾವರೆಗೂ ಅಂತ ಅನ್ಕೊಳ್ಬೋದು. ನೀವು ಹೇಳ್ದಂಗೆ ಈಗ ಮುಂದಿನ ದಸರಾವರೆಗೂ ಅನ್ಕೊಳ್ಬೋದು. ಯಾಕದು ಅವರು ಅಧಿಕಾರದಿಂದ ಕೆಳಗಿಳಿಯಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಬಟ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಮುಂದೆ ಒಂದು ಬರುತ್ತೆ, ಮುಂದಿನ ಸುದ್ದಿಯಲ್ಲಿ ಅದನ್ನ ಹೇಳೋಣ. ಅವರೊಂದು ಟ್ವಿಟ್ ಮಾಡಿದಾಗ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿಯವರೆಗೂ ಅವ್ರು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಅನ್ನುವಂಥದ್ದು ಹೋಗಿ ಈಗ ನಾವು ಅಂತ ಶುರುವಾಗಿದೆ. ಅದನ್ನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾಗ ಗೊತ್ತಾಗತ್ತೆ, ನಾನು ಅಂತ ಹೇಳ್ತಾ ಇದ್ದಂಥವ್ರು ನಾವು ಬರಕ್ಕೆ ಯಾಕೆ ಶುರುವಾಯ್ತು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನೊಂದು ವರ್ಷದವರೆಗೂ ತಾಯಿ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು, ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತುರ್ತು ಸಭೆ ನಡೆಸಿದ್ದಾರೆ. ಸಚಿವರಾದ ಬೈರತಿ ಸುರೇಶ್, ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೆದ ಹಿಂದುಳಿದ ವರ್ಗಗಳ ಮುಖಂಡರ ಸಭೆಯಲ್ಲಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಪಾಲ್ಗೊಂಡಿದ್ದ 15ಕ್ಕೂ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಹೋರಾಟಕ್ಕೆ ತೀರ್ಮಾನಿಸಿದ್ದಾರೆ. ಜಾತಿ ಗಣತಿ ವರದಿ ಅಂಗೀಕಾರ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ಅತ್ತ ತುಮಕೂರು ದಸರಾ ವೇದಿಕೆಯಲ್ಲಿ ಪರಮೇಶ್ವರ್ ಮುಂದಿನ ಸಿಎಂ ಆಗಬೇಕು ಎಂಬ ಕೂಗು ಪರೋಕ್ಷವಾಗಿ ಕೇಳಿಬಂತು. ಈ ಮಧ್ಯೆ ಟ್ವೀಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ, ಜನರ ಆಶೀರ್ವಾದದಿಂದ ನಾವು ಆಡಳಿತಕ್ಕೆ ಬಂದಿದ್ದೇವೆ. 5 ವರ್ಷಗಳ ಕಾಲ ರಾಜ್ಯದ ಜನತೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈಗಲೂ ಎಷ್ಟೇ ತೊಡಕುಗಳು ಎದುರಾದರೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಮೇಲಿದೆ. 5 ವರ್ಷಗಳ ಕಾಲ ನಾವು ಆಡಳಿತ ಮಾಡಿಯೇ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಸಚಿವ ಜಮೀರ್ ಹೇಳಿಕೆ ಕೊಟ್ಟರು. ಇದಕ್ಕೂ ಸಂಬಂಧ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 7ನೇ ತಾರೀಕು 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ಅವ್ರಿಗೆ ಭೇಟಿ ಮಾಡಿ ಏನು ಶಾಶ್ವತ ಹಿಂದುಳಿದ ಆಯೋಗದ ವರದಿ ಏನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ನಾಗರಿಕರು ಜಾರಿ ತರಬೇಕು ಅನ್ನೋ ಒತ್ತಾಯವನ್ನು ನಮ್ಮ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರು ಒಳಗೊಂಡಂತೆ ಅವರ ಮುಖೇನ ಇವತ್ತು ಮಾಡಬೇಕು ಅಂತ ಹೇಳಿ ಪ್ರಥಮವಾಗಿ ಚರ್ಚೆ ಮಾಡಿದ್ದೇವೆ. ಬರುವಂತ ದಿನಗಳಲ್ಲಿ ನಮ್ಮ ಜಿಲ್ಲೆ ಒಂದು ಅವಕಾಶ ಸಿಗಲಿ ಅಂತೇಳಿ ನಾನಾದ್ರೂ ಕೂಡ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ. ಓನ್ಲಿ ಒನ್, ಈಗ 5 ವರ್ಷ ಈ ಕಾಲದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಯಲ್ಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ನಮ್ಮ ಅಧ್ಯಕ್ಷ ಆದಂತ DK ಶಿವಕುಮಾರ್ ಹೇಳಿದ್ದಾರೆ, ಬಹಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ. ಆದ್ರೆ DK ಮತ್ತು ಸುರೇಶ್ ಹೇಳಿದ್ದಾರೆ 5 ವರ್ಷ ಅವರೇ ಇರ್ತಾರೆ ಅಂತ ಹೇಳ್ತಿದ್ದಾರೆ ಜಮೀರ್. ಆ ರೀತಿ ಸ್ಟೇಟ್ಮೆಂಟ್ ಅವ್ರು ಎಲ್ಲೂ ಕೊಟ್ಟಿಲ್ಲ, ಎಲ್ಲೂ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರದಲ್ಲಿರುತ್ತೆ, ದಟ್ಸ್ ದ ಸ್ಟೇಟ್ಮೆಂಟ್. ಹೌದು, ಕರೆಕ್ಷನ್ ಮಾಡ್ಕೊಳ್ಬೇಕು ಜಮೀರ್ ಅಹಮದ್ ಖಾನ್ ಅವರು. ಹೌದು, ನಮ್ಮ ಸರ್ಕಾರ ಅಧಿಕಾರದಲ್ಲಿರುತ್ತೆ ಅನ್ನುವಂಥದ್ದನ್ನೇ ಪ್ರತಿಯೊಬ್ಬರು ಕೂಡ ಕೋಟ್ ಮಾಡ್ಕೊಂಡು ಹೇಳಿರೋದು. ನಾನು ಹೇಳಿದ್ನಲ್ಲ 4 ಕ್ಯಾಟಗರಿಗಳಲ್ಲಿ ಬರ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಸ್ಥಾನವನ್ನು ಇಟ್ಕೊಳ್ಬೇಕು ಅಲ್ಲೆಲ್ಲ ಸ್ಥಾನಗಳನ್ನು ಅವರು ಸೆಟಲ್ ಮಾಡ್ಕೊಳ್ತಾರೆ. ಕೆಲವರು ಇದ್ದಾರೆ ಆ ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ದಾದ್ರೆ ಸಾಕು ಅನ್ನುವಂಥವ್ರು ಇದ್ದಾರೆ. ಅದು ಹೆಂಗ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಮುಂದಿನ ಒಂದ್ ವರ್ಷ ಕಾಯೋಣ ಅಲ್ವಾ. ಈಗ 1.5 ವರ್ಷ ಆಗಿದೆ. ಈ ಸಭೆಗಳು ಮತ್ತೊಂದೆಲ್ಲ ಇದೆ ಒಂದು ರೀತಿಯ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದಲ್ವಾ ಅರುಣ್? ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತಲೂ ಕೂಡ ಇದನ್ನ ಟ್ಯಾಕಲ್ ಮಾಡಕ್ಕೆ ಇದನ್ನ ಇನ್ನೊಂದು ರೀತಿಯಾಗಿ ಅಸ್ತ್ರವನ್ನ ಪ್ರಯೋಗ ಮಾಡೋದು. ಈಗ ಈ ಜಾತಿ ಗಣತಿ ಏನ್ ಮಾಡಿದ್ದಾರೆ ಅದನ್ನ ಆಚೆ ಬಿಡೋದ್ರಿಂದ ಸಮುದಾಯದ ಬಲ ಎಷ್ಟಿದೆ ತೋರಿಸ್ಕೊಳ್ಬೇಕು. ಆ ಬಲ ಎಷ್ಟಿದೆ ಅನ್ನುವಂಥ ತೋರಿಸ್ಕೊಳ್ಳೋ ಮೂಲಕವಾಗಿ ನಮ್ಮ ಶಕ್ತಿ ಹಿಂಗಿದೆ ನೋಡಿ ಅನ್ನುವಂಥದ್ದನ್ನ ಅದನ್ನ ಒಂದು ರೀತಿಯಾಗಿ ಒತ್ತಡವನ್ನ ಹಾಕುವಂತ ತತ್ರ ಅಂತ ಹೇಳ್ಬಹುದು. ನಮ್ಮ ಸಮುದಾಯ ಎಷ್ಟಿದೆ ಶಕ್ತಿ, ನೀವು ಇದನ್ನ ವಿರೋಧ ಹಾಕೊಂಡ್ರೆ ನಾಳೆ ಕಷ್ಟ ಆಗುತ್ತೆ ನಿಮ್ಗೆ. ಮೆಸೇಜ್ ಅದನ್ನ ಪಾಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರಬಹುದು ಅನ್ಸುತ್ತೆ. ಆದಷ್ಟು ಬೇಗ ಇದನ್ನ ತರುವಂತ ಕೆಲಸಕ್ಕೆ ಮುಂದಾಗ್ತಾರೆ, ಯಾವ ಅನುಮಾನನೂ ಇದ್ದಂಗಿಲ್ಲ. ಇದ್ರ ಮಧ್ಯದಲ್ಲಿ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು, ಅದು GT ದೇವೇಗೌಡರದು. ಮೂಡಾ ಕೇಸ್ನಲ್ಲಿ ಸಿಲುಕಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮೈತ್ರಿ ಪಕ್ಷಗಳು ಒತ್ತಾಯಿಸ್ತಾ ಇವೆ. ಈ ಹೊತ್ತಲ್ಲಿಯೇ JDS ಮುಖಂಡ GT ದೇವೇಗೌಡರು ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಮಾಡಿದ್ದಾರೆ. ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರು ತರಾಟೆಗೆ ತೆಗೆದುಕೊಂಡು ಅಚ್ಚರಿಯನ್ನ ಮೂಡಿಸಿದ್ದಾರೆ. ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಮಾತನಾಡಿದ GT ದೇವೇಗೌಡರು ಮೂಡಾ ಕೇಸ್ ವಿಚಾರವಾಗಿ ಸಿದ್ದರಾಮಯ್ಯರನ್ನ ಸಮರ್ಥಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋ ಕೋರ್ಟ್ ಹೇಳಿದೆಯಾ? FIR ಅಂದಾಕ್ಷಣ ರಾಜೀನಾಮೆ ಕೊಡೋದಾದ್ರೆ ವಿಪಕ್ಷದಲ್ಲಿರುವಂತ ಬಹಳಷ್ಟು ಮಂದಿ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ.
ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡು ಅಂದ್ರೆ ಕೊಡ್ತಾರಾ? ಕೇಂದ್ರದಲ್ಲಿ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡವಾ ಅಂತ ತರಾಟೆಗೆ ತಗೊಂಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಏನು ತರಬೇಕು ಅದನ್ನು ನೋಡಿ, ಅದನ್ನು ಬಿಟ್ಟು ಬರೀ ರಾಜೀನಾಮೆ ಕೇಳ್ತಾ ಕೂತ್ರೆ ಹಿಂಗೆ ಅಂತ ಕ್ಲಾಸ್ ಎಲ್ಲ ತಗೊಂಡಿದ್ದಾರೆ. ಸಹಜವಾಗಿಯೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಕಾಂಗ್ರೆಸ್ಸಿಗರು ಇದನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಮಾತ್ರ ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಜಿಟಿಡಿ ಅವರು ಕೂಡ ಗರಂ ಆಗಿದ್ದಾರೆ. ಸಿದ್ದೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯನವರು. ಇಲ್ಲಿ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳದೆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಡ್ತಾರ? ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯನವರು 136 ಜನ ಡಿಕೆ ಗೆದ್ದಿದ್ದಾರೆ. ಕೇಂದ್ರದಿಂದ ಏನ್ ತರಬೇಕು? ಆ ರಾಜೀನಾಮೆ ಕೊಟ್ಬಿಡಿ. ಕೊಡ್ಬೇಕಾ? ಜಿಟಿ ದೇವೇಗೌಡರು ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನ ನುಡಿತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಶ್ಚರ್ಯ, ಅವರೇನು ಹೇಳಿಕೆ ಏನು ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಉಡ್ಸಿದ್ರು ಅಂತ. ಬಹುಶಃ ಅದನ್ನ ಅವ್ರ ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ. ಅವ್ರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿ. ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ತಪ್ಪೇನಿದೆ? ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ನಡೀತಾ ಇದೆ, ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ. ಯಾವುದೂ ಆಗಲ್ಲ. ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಮಾಡಕ್ಕಾಗಲ್ಲ. ಕೊಡಬೇಕಾದ ಕೊಡ್ತೀನಿ ಬನ್ನಿ. ಇಬ್ರು 25 ವರ್ಷ ಜೊತೆಲಿದ್ದವ್ರೆ. ಸೇಡ್ಗೆ ಸೇಡು 18 ವರ್ಷದಿಂದ ವಿರೋಧವಾಗಿರೋರೆ. ಇವತ್ತಿಗೂ ಕೂಡ ನಾ ಇವ್ರ ತರ ರಾಜಕಾರಣ ಮಾಡಕ್ಕೆ ನಾನು ಮುಖ್ಯಮಂತ್ರಿ ಆಗಕ್ಕೆ ಹೋಗಿಲ್ಲ. ಸಿದ್ದರಾಮಯ್ಯನ ಹೊಗಳ್ಕೊಂಡು ಯುದ್ಧನೂ ಮಾಡಿದ್ದೀನಿ, ಪ್ರೀತಿನೂ ಮಾಡಿದ್ದೀನಿ. ಅವ್ರನ್ನೇ ಕೇಳಬೇಕಪ್ಪ, ಯಾಕೆ ಹಂಗೆ ಮಾತಾಡೋ? ಹಾಗಲಕಾಯಿ, ಬೇವಿನಕಾಯಿ ಇವೆಲ್ಲ ಆ ಕೇಂದ್ರದ ಮಂತ್ರಿಯಾಗಿ ಯಾಕೆ ಮಾತಾಡ್ತಾರೆ ಇವರು? ನಾನು ಬೇವಿನಕಾಯ ಹೇಳಿ, ಯಾವುದ್ರ ಬೇವಿನಕಾಯಿ ಕೈ ಮಾಡಿದ್ದೀನಿ ಇವ್ರಿಗೆ ಅಂತ? ಕುಮಾರಸ್ವಾಮಿಗೆ ಯಾವ್ದು ಕೈ ಆಗಿದೆ ನನ್ನಿಂದ ಅಂತ ಹೇಳಿ. ಯಾವುದೋ ಅಸಮಾಧಾನ ಅಂತೂ ಜಿಟಿಡಿಗೆ ಇದ್ದ ಹಾಗಿದೆ. ಸರಿಯಾದ ಸಮಯ ವೇದಿಕೆ ಸಿಗ್ಲಿ ಅಂತ ಕಾಯ್ತಿದ್ರೋ ಏನೋ. ನನ್ನ ಸಹೋದರಿ KP ನಾಗರಾಜ್ ಮಾತಾಡಿಸ್ಬೇಕಾದ್ರೆ ಅವ್ರು ಮುಂದೆ ಹೇಳ್ತಾರೆ ಕೆಲವೊಂದು ವಿಚಾರಗಳನ್ನ. ನಾನು ಅವಾಗ ಅವತ್ತು ಮಂತ್ರಿಗೆ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನಾದ್ರು ಬೇಜಾರಾಗಿದ್ದೇನೋ? ತುಂಬಾ ಹೇಳ್ತಾರೆ ಅವ್ರು, 4-5 ವಿಚಾರಗಳನ್ನ ಹೇಳ್ತಾರೆ. ಆ ಬೇಜಾರುಗಳು ಮನಸ್ಸಿನಲ್ಲಿ ಇದ್ದಾಗಲೇ ಅದು ಆಚೆಗೆ ಬರುತ್ತೆ, ಇಲ್ಲದೇ ಇದ್ರೆ ಬರೋದಿಲ್ಲ. ಜಿಟಿ ದೇವೇಗೌಡರು ಹೇಳಿರೋದು ತಪ್ಪೇನಿದೆ? ಜಿಟಿ ದೇವೇಗೌಡರು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಈಗ ನಾವು ರಾಜಕಾರಣದಲ್ಲಿ ಏನ್ ನೋಡ್ತೀವಿ, ಪಕ್ಷದ ಒಂದು ಲಾಯಲ್ ಅಂತ ಇರುತ್ತೆ, ಲಾಯಲ್ಟಿ. ಅದನ್ನ ಅವರು ಲಾಯಲ್ಟಿ ಬಿಟ್ಟು ಎಲ್ಲಿ ಹೋಗಿದ್ದಾರೆ ಅವರು? ಇನ್ನೇನು ಕುಮಾರಸ್ವಾಮಿ ಅವ್ರಿಗೆ ಸವಾಲ್ ಹಾಕೋದು. ಸವಾಲೆಲ್ಲ ಹಾಕಿದ್ರೆ ನೀವು ಸವಾಲ್ ಅಂತ ಯಾಕೆ ಅನ್ಕೊಳ್ತೀರ? ನನ್ನ ವಾದ ಅದಲ್ಲ, ನನ್ನ ವಾದ. ಅವರು ಹಾಗಿದ್ರೆ ರಾಜೀನಾಮೆ ಕೊಡ್ತಾರ ಅಂತ ಕೇಳಿದ್ರೆ ಅದು ಸವಾಲೇ ತಾನೆ? ಹಾಗಲ್ಲ. ಜಿಟಿ ದೇವೇಗೌಡರು ಈಗ ಕುಮಾರಸ್ವಾಮಿ ಮೇಲೆ ಅಸಮಾಧಾನಕ್ಕೆ ಹೇಳಿದ್ರು, ಅಥವಾ ಬಿಜೆಪಿ ಮತ್ತು JDSನವರು ಹೇಳ್ತಾ ಇದಾರಲ್ಲ, ಕಾನೂನಾತ್ಮಕವಾಗಿ ಈಗ ಪೂರ್ತಿಯಾಗಿ ಹಗರಣಗಳದೆಲ್ಲ ತನಿಖೆ ಆಗುತ್ತೆ. ಕಾರಣ ಅವರು ಕೂಡ ಮೆಂಬರ್ ಆಗಿರೋದ್ರಿಂದ JDSನವರು ಮತ್ತೆ ಬಿಜೆಪಿಯಲ್ಲಿರೋರು ಮಾತಾಡ್ತಾ ಇರೋದು ಏನು, ಅವರು ಕೂಡ ಅದನ್ನು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ರಕ್ಷಣೆಯನ್ನ ತೆಗೆದುಕೊಳ್ಳೋಕೆ ಹೀಗೆ ಮುಂದಾಗಿದ್ದಾರೆ ಅಂತ ಅವ್ರೇನ್ ಮಾತಾಡ್ತಾರೆ. ಆ ರೀತಿಯಲ್ಲೋ ಇಲ್ಲ, ಇದನ್ನ ಇನ್ನೊಂದು ರೀತಿಯಲ್ಲಿ ಯಾಕೆ ತಿಳ್ಕೊಳ್ಬಾರ್ದು? ಒಬ್ಬ ಹಿರಿಯ ರಾಜಕಾರಣಿಯಾಗಿ ರಾಜಕೀಯದಲ್ಲಿರೋರಿಗೆ ಒಂದು ಒಳ್ಳೆ ಬುದ್ಧಿ ಮಾತನ್ನ, ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಯಾಕೆ ಅನ್ಕೊಳ್ಬಾರ್ದು? ಅಂದ್ರೆ ಇದು ರಾಜಕಾರಣದಲ್ಲಿ ಇನ್ನೂ ಜೀವಂತವಾಗಿದೆಯಾ? ಯಾಕೆ ಅನ್ಕೋಬಾರ್ದು ಅಂತ ನಾನು ಹೇಳೋದು. ಈಗ ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಅವ್ರಿಗೆ ಏನ್ ಸಲಹೆ ಕೊಟ್ಟಿದ್ದಾರೆ? ನಿಮ್ಮ ಮಗನಿಗೆ ನೀವು ಏನ್ ಕಲಿಸಿ ಕೊಡ್ತಾ ಇದ್ದೀರಾ ಮುಂದಿನ ರಾಜಕೀಯ? ಈ ರೀತಿಯಾಗಿ ಮಾಡೋದನ್ನ, ಅಥವಾ ಅಭಿವೃದ್ಧಿಯನ್ನ ಮಾಡೋದನ್ನ, ಅಥವಾ ರಾಜ್ಯಕ್ಕೆ ಏನಾದ್ರೂ ತಂದು ಕೊಡಬೇಕು ಅನ್ನುವಂತ ವಿಚಾರದನ್ನ ರಾಜ್ಯ ಸರ್ಕಾರಕ್ಕೆ ಹೇಳಿದ್ರು. ಬರೀ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಕುತ್ಕೋಬೇಡಿ, ಅಭಿವೃದ್ಧಿ ಮಾಡಿ ಮೈಸೂರಿಗೆ ತಂದು ಕೊಡಿ ಅಂತ ಹೇಳಿದ್ರು. ಅದನ್ನ ಸಲಹೆಯ ರೂಪದಲ್ಲಿ ಯಾಕೆ ಪಡ್ಕೊಳ್ಬಾರ್ದು? ಈ ಕುಮಾರಸ್ವಾಮಿ ಅವ್ರ ಮೇಲೆ ಏನೋ ಜಿಟಿ ದೇವೇಗೌಡರು ಹೇಳ್ಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಯಾರಾದ್ರೂ ನಡು ಹೋಗಿ ಬೇಳೆ ಬೇಯಿಸ್ಕೊಳಕ್ ಯಾರಾದ್ರೂ ಹೋದ್ರೆ ನಿಮ್ಮಷ್ಟು ಮೂರ್ಖರು ಯಾರಾಗೋದಿಲ್ಲ. ಯಾಕೆ ಅಂತಂದ್ರೆ ಜಿಟಿ ದೇವೇಗೌಡರದು ಕುಮಾರಸ್ವಾಮಿ ಅವ್ರ ಕಿತ್ತಾಟ ಇದು ಮೊದಲಲ್ಲ. ಕಳೆದ ಬಾರಿ ಅವ್ರು ಮಂತ್ರಿ ಆದಂತ ಸಂದರ್ಭದಲ್ಲೇನೆ ಸಾರಾ ಮಹೇಶ್ ಅವ್ರ ವಿಚಾರದಲ್ಲೆಲ್ಲ ಮಾತನಾಡ್ಕೊಂಡು ನನ್ನ ಹಂಗ್ ನಡೆಸ್ಕೊಂಡ್ರು ಹಿಂಗ್ ನಡೆಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಪಕ್ಷ ಬಿಡೋ ಮಟ್ಟಕ್ಕೆ ಹೋದ್ರು. ಆಮೇಲೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು, ಮಾತುಕತೆಯನ್ನ ಮಾಡಿದ್ರು. ದೇವೇಗೌಡರು ಅವ್ರ ಮನೆಗೆ ಹೋದ್ರು, ಮತ್ತೆ ವಾಪಸ್ ಕಳಿಸ್ಕೊಂಡ್ರು. ಇದು ಹೊಸದಲ್ಲ ಇಬ್ಬರ ನಡುವೆ. ಅದ್ರ ಮಧ್ಯದಲ್ಲಿ ನೀವ್ ಯಾರಾದ್ರೂ ಮೂಗ್ ತೋರ್ಸಕ್ ಹೋದ್ರೆ ನೀವೇ ಅದಕ್ಕೆ ಬಲಿಕ ಬಕ್ರ ಆಗೋದು. ಅವರಿಬ್ಬರು ಏನಿಲ್ಲ, ಇವತ್ತು ಕಿತ್ತಾಡ್ಕೊಂಡಿದ್ದಾರೆ ಅನ್ಕೊಳ್ಳಿ, ನಾಳೆ ಎಲ್ಲ ನಾಡಿದ್ದು ಇಬ್ರು ಸೇರ್ಕೊಂಡ್ಬಿಟ್ಟು ಊಟಕ್ಕೆ ಕುತ್ಕೊಂಡ್ಬಿಡ್ತಾರೆ ಅವರು. ಬಟ್ ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ರಾಜಕಾರಣಿಗಳು, ಪಾಸಿಟಿವ್ ಆಗಿ ಅವ್ರು ಹೇಳಿರುವಂಥದ್ರಲ್ಲಿ ಅರ್ಥ ಇದೆ.
FIR ದಾಖಲಾದ ಮಾತ್ರಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಂತಿಲ್ಲ. FIR ಪ್ರತಿಯೊಬ್ಬರು ಎಲ್ಲರಿಗೂ ಹಂಗೆ. ಜಾರ್ಜ್ ಅವ್ರ ವಿಚಾರ ಬಂದಾಗ, ಈಶ್ವರಪ್ಪನವ್ರ ವಿಚಾರ ಬಂದಾಗ, ಯಡಿಯೂರಪ್ಪನವ್ರ ವಿಚಾರ ರಾಜೀನಾಮೆ ಕೊಡಿ ಫಸ್ಟ್, ಆಮೇಲೆ ತನಿಖೆ ಎದುರಿಸ್ಕೊಂಡು ಬನ್ನಿ. ಸೇಮ್ ಪ್ರೊಸೀಜರ್. ಹಂಗಿದ್ದಾಗ GT ದೇವೇಗೌಡ ಹೇಳೋ ರೀತಿಯಲ್ಲಿ ರಾಜಕಾರಣದಲ್ಲಿರುವಂಥ ಪ್ರತಿಯೊಬ್ಬರು FIR ಹಾಕೊಂಡ್ರೆ ಯಾರು ಪೊಸಿಷನಲ್ಲೇ ಇರಬಾರ್ದು. ತುಂಬಾ ಜನರ ಮೇಲಿದೆ. ಎಷ್ಟು ಜನರ ಮೇಲೆ FIR ಇಲ್ಲ, ಎಷ್ಟು ಜನ ಮೇಲಿಲ್ಲ ಆಚೆಗೆ. ಎಲ್ಲರೂ ಆಚೆ ಇರ್ಬೇಕು. ಯಾರು ಮಂತ್ರಿ ಆಗೋಕ್ಕೂ ಆಗಲ್ಲ, ಯಾರು ಮುಖ್ಯಮಂತ್ರಿ ಆಗೋಕ್ಕೂ ಆಗಲ್ಲ. ಹಂಗಿದಾವ ಕೇಸ್ಗಳು. ಹಂಗಾಗಲ್ಲ. ವೇ ಅವ್ರು ಹೇಳಿರುವಂಥದ್ದು ಕರೆಕ್ಟ್ ಇದೆ. ಎಲ್ಲದಕ್ಕೂ ಪದೇ ಪದೇ ರಾಜೀನಾಮೆ ಕೇಳಿಬಿಡಿ ಅಂತ. ಇದು ಅನ್ವಯ. ಕಾಂಗ್ರೆಸ್ನವ್ರು ಬರೀ ಖುಷಿ ಪಡ್ತಾ ಇದ್ರಲ್ಲ, ನಿಮಗೂ ಅನ್ವಯವಾಗುತ್ತೆ. ನೀವು ಎಲ್ಲರನ್ನು ಕಂಡುಕೊಂಡವ್ರು ರಾಜೀನಾಮೆ ಕೊಡಿ ಅಂತಿರಲ್ಲ, ಅದಕ್ಕೂ ಅದು ಉತ್ತರ ಇದೆ GT ದೇವೇಗೌಡರದು. ಬರೀ ಖುಷಿ ಮಾತ್ರ ಹೇಳ್ಬೇಡಿ. ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಖುಷಿ ಪಡಬೇಡಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೇಲಿಂದ ಮೇಲೆ ಜಾರಿ ನಿರ್ದೇಶನಾಲಯಕ್ಕೆ ದೂರುಗಳು ಹೋಗ್ತಾ ಇವೆ. ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ವಿಚಾರವಾಗಿ ಇಡಿಗೆ ದೂರುದಾರ ಪ್ರದೀಪ್ ಕುಮಾರ್ ದೂರನ್ನ ಕೊಟ್ಟಿದ್ದಾರೆ. 14 ಸೈಟ್ ವಾಪಸ್ಸು ನೀಡುವ ಮೂಲಕ ಸಿಎಂ ಸಾಕ್ಷ್ಯ ನಾಶ ಮಾಡ್ತಿದ್ದಾರೆ. 14 ಸೈಟ್ ಅನ್ನ ಇಡಿ ವಶಕ್ಕೆ ಪಡೆದು ತನಿಖೆ ನಡೆಸಬೇಕು ಅಂತ ದೂರಿನಲ್ಲಿ ಕೋರಿದ್ದಾರೆ. MLC ಯತೀಂದ್ರ ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರ ವಿರುದ್ಧವೂ ಕ್ರಮ ಆಗಬೇಕು ಅಂತ ಕೋರಿದ್ದಾರೆ. ಇದರ ಮಧ್ಯೆ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿದೆ ಎಂಬ ವದಂತಿ ಹಬ್ಬಿತು. ಆದರೆ ಇದು ಸುಳ್ಳಿ ಸುದ್ದಿ ಅಂತ ಸಚಿವ ಭೈರತಿ ಸುರೇಶ್ ಸ್ಪಷ್ಟಪಡಿಸಿದರು. ಇತ್ತ ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಅಧಿಕಾರಿಗಳು ದಿನವಿಡೀ ವಿಚಾರಣೆಗೆ ಒಳಪಡಿಸಿದರು. ಇದಕ್ಕೂ ಮುನ್ನ ನನ್ನ ದೂರಿನ ಹಿಂದೆ ಕಾಣದ ಕೈಗಳಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ ಕೊಟ್ಟರು. ಈ ಮಧ್ಯೆ ಸಿಎಂ ಪತ್ನಿಯ ಸೈಟ್ ವಾಪಸ್ ಪ್ರಕ್ರಿಯೆಯನ್ನು ಮೂಡ ಇವತ್ತು ಪೂರ್ಣಗೊಳಿಸಿದೆ. ನಿವೇಶನಕ್ಕೆ 1,000 ರೂಪಾಯಿಯಂತೆ ಶುಲ್ಕ ಪಡೆದು ಮೂಡ ವಾಪಸ್ ಪ್ರಕ್ರಿಯೆಯನ್ನು ಮುಗಿಸಿದೆ. ಈವರೆಗೂ ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಮನುಷ್ಯನ್ಗೆ ಒಬ್ಬ ತೇಜೋವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ. ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಯಾವುದೇ ನೋಟಿಸ್ ಬಂದಿಲ್ಲ. ಖುದ್ದಾಗಿ ಮನೆಯಿಂದ ಸ್ಟ್ರೈಟ್ ಇಲ್ಲಿ ಬರ್ತಾ ಇದ್ದೀನಿ. ಏನು ಮನೆಗೆ ಅಂಟಿಸೋಕೆ ಅದೇನು ಪೋಸ್ಟ್ ಆಫೀಸಾ? ಮಧ್ಯಮದ ವರ್ಗದವರು ಮುಖ್ಯಮಂತ್ರಿ ವಿರುದ್ಧ ಮಾಡ್ತಾರೆ, ಹೋರಾಟ ಮಾಡಿದ ತಕ್ಷಣ ಈ ಥರ ಎಲ್ಲ ಆರೋಪ ಮಾಡೋದು ಸರಿ ಅಲ್ಲ. ಕಾಣದ ಕೈ ಆಗಲಿ ಅಥವಾ ಕಾಣೋ ಕೈ ಆಗಲಿ ಯಾವುದೇ ಕೈ ಇದ್ರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನಂತೂ ಯಾವುದೇ ತನಿಖೆಗೂ ಸಿದ್ಧ ಇದ್ದೀನಿ. ಯಾವ ತನಿಖಾ ಸಂಸ್ಥೆ ಕೂಡ ನನ್ನನ್ನು ತನಿಖೆಗೊಳಪಡಿಸ್ಬೋದು. ಈಗ ಸೈಟ್ ವಾಪಸ್ ಕೊಟ್ಟ ಮಾತ್ರಕ್ಕೆ ಅದು ಸಾಕ್ಷ್ಯ ನಾಶ ಹೇಗಾಗುತ್ತೆ? ಅದನ್ನ ಯಾವ ರೀತಿಯಾಗಿ ಹೇಳ್ಕೊಳ್ತಾ ಇರೋದ್ರೆ, ಅದು ಸಾಕ್ಷ್ಯ ನಾಶ ಯಾವ ರೀತಿ ನಿಮ್ಗೆ ಕೊಟ್ಟಿರುವಂಥ 14 ಸೈಟ್ ಈ ವಿಚಾರದಲ್ಲಿದೆ, ಅದನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ, ನಾವೆಲ್ಲ ಕ್ಲಿಯರ್ ಆಗಿಬಿಟ್ಟಿದ್ದೀವಿ ಅನ್ನೋದನ್ನ ಸಾಕ್ಷ್ಯ ನಾಶದ ರೀತಿಯಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಇಡಿ ಅವರು ಹೆಂಗೆ ಗೊತ್ತಿಲ್ಲ. ದೂರನ್ನು ಈಗ ಕೊಡುವಂಥದ್ದು ಕೆಲಸಕ್ಕಂತೂ ಮಾಡಿದ್ದಾರೆ. ಹಿಂದಿನ ಕೇಸ್ ರೆಫರ್ ಕಾಂಗ್ರೆಸ್ನವ್ರು ಮಾಡಿರೋ ರೀತಿಯಲ್ಲಿ ಈ ಕೇಸನ್ನು ಹೇಗೆ ನೋಡುತ್ತೆ ಅಂತ ಗೊತ್ತಿಲ್ಲ, ಕಾರಣ ತನಿಖೆಗೆ ಕೊಟ್ಟಿರೋದ್ರಿಂದ. ಬಟ್ ಇದರಲ್ಲಿ ಇನ್ನೊಂದು ವಿಚಾರ ಇತ್ತು ಭೈರತಿ ಸುರೇಶ್ ಅವರಿಗೆ. ನಾವಂತೂ ಹಾಕಿರಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತಾನೆ ಪಬ್ಲಿಕ್ ಟಿವಿ ಕೊಟ್ಟಿದ್ದ ಸುದ್ದಿಯನ್ನು. ಬಟ್ ನಿಮ್ಗೆ ಹೇಳೋದು ಒಂದೇ, ನೋಟಿಸ್ ಕೊಟ್ಟಿದ್ದನ್ನು ನೀವು ತೇಜೋವಧಿ ಅಂತ ಯಾಕೆ ಅನ್ಕೊಳ್ತೀರಾ? ನೋಟಿಸ್ ಅಂದರೆ ಏನು? ನಿಮ್ಮ ಹತ್ರ ಏನು ಮಾಹಿತಿ ಇದೆ ಬಂದು ಕೊಡಿ ಅಂತ ಕೇಳಕ್ಕೆ. ಅಲ್ಲ, ನನ್ನನ್ನು ಯಾಕೆ ಇದರಲ್ಲಿ ಹೇಳ್ತಾ ಇದ್ದೀರಾ? ಹೆಲಿಕಾಪ್ಟರ್ ಅನ್ನೋ ಪ್ರಸ್ತಾಪ ಬಂದಿದ್ದಕ್ಕೆ ಪದೇ ಪದೇ ಅವರ ಹೆಸರು ಕೇಳಿ ಬರ್ತಿರೋದು. ಹಂಗಿರ್ಬೋದು ಅವ್ರಿಗೆ. ಬಟ್ ನಾನು ಹೇಳೋದು, ಅದನ್ನ ತೇಜೋವಧೆ ಯಾಕೆ ಅನ್ಕೊಳ್ಬೇಕು? ನೋಟಿಸ್ ತನಿಖಾಧಿಕಾರಿಗಳಿಗೆ ನನ್ನಿಂದ ಮಾಹಿತಿ ಬೇಕಾಗಿದೆ, ಅದಕ್ಕೆ ಕರಿತಾ ಇದ್ದಾರೆ ಅಂತದಾಗ ಮಾಹಿತಿ ಕೊಡೋದ್ರಲ್ಲಿ ತಪ್ಪೇನಿದೆ? ಅದನ್ನ ತೇಜೋವಧೆ ಯಾಕೆ ಅನ್ಕೊಳ್ಬೇಕು? ಹೌದಪ್ಪ, ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ, ತೇಜೋವಧೆ. ನೋಟಿಸ್ ಸರ್ವ್ ಮಾಡಿದ್ದಾರೆ ಅಂದಾಗ ಅದನ್ನ ತೇಜೋವಧೆ ಥರ ಯಾಕೆ ಅನ್ಕೊಳ್ಬೇಕು? ಈಗ ಆಗಿಲ್ಲ, ನಾವಂತೂ ಹಾಕಿರ್ಲಿಲ್ಲ. ನೋಟಿಸ್ ಅವರಿಗೆ ಬಂದೇ ಇಲ್ಲ ಅಂತಲೇ ನಮ್ಮ ವಾದ ಇದ್ದಿದ್ದು, ಅವ್ರಿಗೆ ಬಂದಿಲ್ಲ ಅಂತೇಳಿ. ಅದನ್ನು ಅವ್ರು ಹೇಳಿದ್ದಾರೆ, ಅವತ್ತು ಕ್ಲಾರಿಫಿಕೇಶನ್ ಬಂದಿಲ್ಲ ಅಂತೇಳಿ. ಕರೆಕ್ಟ್ ಆಗಿದೆ, ನಾವು ಸುದ್ದಿ ಏನು ಕೊಡ್ತಾ ಇದ್ದೀವಿ ಅದು ಕ್ಲಿಯರ್ ಆಗಿದೆ ಅಂತೇಳಿ. ಬಟ್ ನೀವು ಹಂಗೆ ಅನ್ಕೊಳ್ಬೇಡಿ ಅಂತ ನಾನು ಹೇಳೋದು, ತೇಜೋವಧೆ ಆಗಿದೆ ಅಂತೇಳಿ. ನೀವು ಹಂಗೆ ಅನ್ಕೊಂಡೆ ಜನ ನಿಮ್ಮನ್ನು ತೇಜೋವಧೆ ಮಾಡ್ತಾ ಇರಂತಾನೆ ಭಾವಿಸ್ತಾರೆ. ಹಂಗೆ ಅನ್ಕೋಬೇಡಿ. ಯಾಕೆ ಅನ್ಕೊಳ್ತೀರಾ? ಇನ್ನು ಮುಂದುವರೆದ ಭಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಕೇಂದ್ರ ಮಂತ್ರಿ ಈಗ ಕುಮಾರಸ್ವಾಮಿ ವಿರುದ್ಧ ಮೇಲಿಂದ ಮೇಲೆ ಕೇಸ್ ಬೀಳಕ್ ಶುರುವಾಗಿವೆ, ಹಾಕಾಗ್ತಾ ಇದ್ದಾರೆ. ಕಳೆದ ವಾರ ಕುಮಾರಸ್ವಾಮಿ ವಿರುದ್ಧ ಡಿನೋಟಿಫಿಕೇಶನ್ ಕೇಸ್ ಆರೋಪ ಕೇಳಿ ಬಂದಿತ್ತು. ಇದೀಗ 50 ಕೋಟಿಗೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಮತ್ತು ಮಾಜಿ MLC ರಮೇಶ್ ಗೌಡ ವಿರುದ್ಧ ಕೇಳಿ ಬಂದಿದೆ. ಈ ಸಂಬಂಧ JDS ಸೋಷಿಯಲ್ ಮೀಡಿಯಾದ ಉಪಾಧ್ಯಕ್ಷ ವಿಜಯ್ ಟಾಟಾ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಅವರದೇ ಪಕ್ಷದವರು. ಪೊಲೀಸರು ಕುಮಾರಸ್ವಾಮಿ ವಿರುದ್ಧ FIR ಅನ್ನು ದಾಖಲಿಸಿಕೊಂಡಿದ್ದಾರೆ. FIR ನಲ್ಲಿ ರಮೇಶ್ ಗೌಡ ಅವರು ಮೊದಲನೇ ಆರೋಪಿ, ಮಾಜಿ MLC, ಕುಮಾರಸ್ವಾಮಿ ಅವರು ಎರಡನೇ ಆರೋಪಿ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಡೋಂಟ್ ಕೇರ್ ಅಂದಿದ್ದಾರೆ. ಬೀದಿಯಲ್ಲಿ ಹೋಗುವ ನಾಯಿನರಿಗೆಲ್ಲ ಉತ್ತರ ಕೊಡಲ್ಲ, ಅರೆಸ್ಟ್ ಮಾಡೋಕೆ ಹೇಳ್ರಿ ಅಂತ ಗರಂ ಆಗಿದ್ದಾರೆ. ಇದರ ಮಧ್ಯೆ ವಿಜಯ್ ಟಾಟಾ ವಿರುದ್ಧ ಮಾಜಿ MLC ರಮೇಶ್ ಗೌಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಅವರೇನು ಅಂದ್ರೆ 100 ಕೋಟಿಗೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ್ದಾರೆ. ಯಾರು? ವಿಜಯ್ ಟಾಟಾ ಅವರೇ ನನಗೆ ಹಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ಅವ್ರದ್ದೊಂದು ದೂರು.
ಕುಮಾರಸ್ವಾಮಿ ಅವ್ರ ಮೇಲೆ ಅವರು ಮಾಜಿ MLC ರಮೇಶ್ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಮೇಶ್ ಗೌಡ್ರ ಮನೆಗೆ ಬಂದಿದ್ದಾರೆ, ಫೋನ್ ಮಾಡಿ ಕೊಟ್ಟವ್ರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಈಗ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ 50 ಕೋಟಿ ಆಗೋದಿಲ್ಲ, ಈಗ ಅದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ, ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬಿಡುದಿಲ್ಲ, ಆ ಥರ ಎಲ್ಲ ಮಾತಾಡಿದರು. ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದನಲ್ಲ, ನನ್ನ ಮೇಲೇನೋ 50 ಕೋಟಿ, ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತಲೇ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದಿಂದ. ಯಾವ ಬೀದಿಲಿ ಹೋಗ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತೆ? ನಾನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಮಾಡ್ಲಿ ಏನಲ್ಲ, ಮಾಡಕ್ಕೇಳಿ. ಸೊ ಹಾಗಿದ್ದಾಗ ಈಗ HDK ವಿರುದ್ಧ FIR ಏನಿದೆ, ಉದ್ಯಮಿಯವರ ದೂರ ಏನು ಅನ್ನುವಂಥದ್ದನ್ನು ಕೂಡ ನೋಡೋಣ. ಮಾಜಿ MLC ರಮೇಶ್ ಗೌಡ ಆಗಸ್ಟ್ 24 ರಾತ್ರಿ 10 ಗಂಟೆಗೆ ಮನೆಗೆ ಬಂದಿದ್ರಂತೆ. ಕುಮಾರಸ್ವಾಮಿ ಜೊತೆಗೆ ಮಾತನಾಡೋಕೆ ರಮೇಶ್ ಗೌಡ ನನಗೆ ಮೊಬೈಲ್ ಕೊಟ್ಟರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದರು. ಬೈ ಎಲೆಕ್ಷನ್ ಖರ್ಚಿಗೆ 50 ಕೋಟಿ ರೂಪಾಯಿ ಕೊಡಿ ಅಂತ ಕುಮಾರಸ್ವಾಮಿ ಕೇಳಿದ್ರಂತೆ. ಸರ್, ನನ್ನ ಬಳಿ ಅಷ್ಟೊಂದು ಹಣ ಇಲ್ಲ ಅಂತ ಹೇಳಿದ್ರಂತೆ. ಕುಮಾರಸ್ವಾಮಿ ಅವಾಗ ಗರಂ ಆದ್ರಂತೆ. 50 ಕೋಟಿ ರೆಡಿ ಮಾಡು, ಇಲ್ಲದೇ ಇದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತೆಲ್ಲ ಕುಮಾರಸ್ವಾಮಿ ಅವರು ಬೆದರಿಕೆ ಹಾಕಿದ್ದಾರೆ ಅನ್ನೋದು ಅವರ ದೂರು. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸೋದು ಬದುಕೋದು ಕಷ್ಟ ಅಂತ ಬೆದರಿಸಿದ್ರಂತೆ ಕುಮಾರಸ್ವಾಮಿ ಅವರು ಇವರನ್ನ. 50 ಕೋಟಿ ರೆಡಿ ಮಾಡಿಕೊಳ್ಳಿ ಅಂತ MLC ರಮೇಶ್ ಗೌಡ ಕೂಡ ಎಚ್ಚರಿಕೆಯನ್ನು ಕೊಟ್ರಂತೆ. ದೇಗುಲ ಶಾಲೆ ಕಟ್ಟಿಸ್ತಾ ಇದ್ದು ಹೆಚ್ಚುವರಿಯಾಗಿ 5 ಕೋಟಿ ಕೊಡು ಅಂತ ಒತ್ತಾಯಿಸಿದ್ದಾರೆ. ಅಂದರೆ 50 ಕೋಟಿ ಅಲ್ಲದೆ ಮತ್ತೆ 5 ಕೋಟಿ. ಈ ಹಣ ನೀಡದೇ ಇದ್ರೆ ನಿಮಗೆ ತೊಂದರೆ ಎದುರಾಗುತ್ತೆ ಅಂತ ರಮೇಶ್ ಗೌಡರು ಮಾಜಿ MLC ಧಮಕಿ ಹಾಕಿದಾರಂತೆ. ಇದಕ್ಕೆ ಸಂಬಂಧಿಸಿದಂತೆ ರಮೇಶ್ ಗೌಡ ವಾಟ್ಸಪ್ ಸಂದೇಶ ಕೂಡ ಕಳುಹಿಸಿದ್ದಾರೆ ಅನ್ನುವಂಥದ್ದು ಇರೋದು. ಇದರಲ್ಲಿರುವಂಥದ್ದು ಇಷ್ಟೇ, ಸಾಕ್ಷಿಗಳು ಏನಿದೆ ಅದನ್ನು ಇಡಬೇಕಾಗತ್ತೆ. ಬರೀ ಆರೋಪವನ್ನು ಮಾಡಿಬಿಟ್ರೆ ಇದರಲ್ಲಿ ಯಾವ ಪ್ರಕರಣವೂ ಕೂಡ ನಿಲ್ಲಲ್ಲ. 50 ಕೋಟಿ ಕೇಳಿದ್ದಾರೆ ಅನ್ನೋದಕ್ಕೆ ಕಾಲ್ ರೆಕಾರ್ಡ್ ಏನಾದರೂ ಇದೆಯಾ, ವಿಡಿಯೋ ಏನಾದರೂ ಇದೆಯಾ, ಅಥವಾ ಮೆಸೇಜ್ ಏನಾದರೂ ಮಾಡಿರೋದು ಇದೆಯಾ, ಅವೆಲ್ಲ ಬೇಕಾಗತ್ತೆ. ಅದಿಲ್ಲದೆ ಇದ್ರೆ ಕೇಸ್ ಹೆಂಗೆ ನಿಲ್ಲತ್ತೆ? ಬಟ್ ನನಗಿರುವಂಥ ಪ್ರಶ್ನೆ ಇದರಲ್ಲಿ, ಬೆಳಗ್ಗೆ NCR ಮಾಡಿದ್ರು ಪೊಲೀಸರು ಅನ್ನೋದಿರೋದು, ನಾನ್ ಕಾಗ್ನಿಸೇಬಲ್ ರಿಪೋರ್ಟನ್ನು. ಅದೇನು ಅಂತಂದರೆ ಅತ್ಯಂತ ಗಂಭೀರವಾಗಿರುವಂಥ ಪ್ರಕರಣ. ಅದಿಲ್ಲ, ಗಂಭೀರ ಪ್ರಕರಣ ಅಲ್ಲ ಅಂತೇಳಿ NCR ಅನ್ನು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ NCR ಅನ್ನು ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ತನಿಖೆಯನ್ನು ಮಾಡಿಬಿಟ್ಟು ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಅಪ್ರೂವಲ್ ತಗೊಂಡು FIR ಅನ್ನು ಹಾಕ್ಕೊಂಡ್ರ? ಕಾರಣ NCR ಮಾಡಿದ ಮೇಲೆ FIR ಹಾಕಬೇಕು ಅನ್ನೋದಾದರೆ ಕೋರ್ಟ್ನಿಂದ ಪರ್ಮಿಷನ್ ತಗೋಬೇಕು. ತಗೊಂಡ್ರಾ? ಗೊತ್ತಿಲ್ಲ ನಂಗೆ, ತೊಗೊಂಡಿದ್ದಾರೋ ಇಲ್ಲೋ ಅಂತೇಳಿ. ಬಟ್ ನನಗೆ ಸಮ್ ಡೌಟು. ಕಾರಣ ಬೆಳಗ್ಗೆನೇ NCR ಮಾಡ್ಕೊಂಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಪೂರ್ತಿಯಲ್ಲಿ ತನಿಖೆ ಮಾಡಿಬಿಟ್ಟು ಕೋರ್ಟಿಗೆ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡ್ಬಿಟ್ಟು FIR ಸಂಜೆ ಅಷ್ಟೊತ್ತಿಗೆ ಹಾಕೋಕ್ಕಾಗತ್ತಾ? ಏನಪ್ಪ ಗೊತ್ತಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ ಈ ಪ್ರಕರಣ. ಗಂಭೀರ ಅಲ್ಲದೆ, ಆರಂಭದಲ್ಲಿ ಗಂಭೀರ ಅಲ್ಲ ಅಂತ ತಿಳಿದಂತ ಪೊಲೀಸರು ಹೋಗೋರಿಗೆಲ್ಲ ಉತ್ತರ ಕೊಡ್ಬೇಕಂದ್ರೆ, ಬಟ್ ಅವರು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರೇ ಆಗಿರೋದ್ರಿಂದ, ಇನ್ಚಾರ್ಜ್ ಆಗಿರೋದ್ರಿಂದ ಅದು ಫ್ರಸ್ಟ್ರೇಷನ್ ಬರುತ್ತೆ. ಕುಮಾರಸ್ವಾಮಿ ಅವರು ಮತ್ತೆ ಅಧಿಕಾರಿಯ ನಡುವೆ ಒಂದಿಷ್ಟು ಮಾತುಕತೆ ನಡೆದಾಗ ಅವ್ರು ಯಾವುದೋ ಪತ್ರದಲ್ಲಿ ಇನ್ನೇನೋ ಉಲ್ಲೇಖ ಮಾಡಿದ್ರಲ್ಲ, ಕ್ಯಾಶುವಲ್ ಟಾಕಲ್ಲಿ ಮಾತಾಡ್ತಾರೆ. ಬಟ್ ನಿಮ್ಮ ಜೊತೆಗಿರುವಂಥ ಒಬ್ಬ ಲೀಡರ್ ಬಗ್ಗೆ ನೀವು ಈ ಥರ ಕ್ಯಾಶುವಲ್ ಆಗಿ ಮಾತಾಡ್ತೀರಂದ್ರೆ ಇನ್ನುಳಿದಂಥವ್ರು ಏನು ಅನ್ಕೋಬೇಕು ನಿಮ್ಮ ಬಗ್ಗೆ ಅನ್ನೋಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಲೀಡ್ರೇ ನಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತಂದಾಗ ಏನು ಅಂದ್ಕೊಳ್ಬೇಕು? ಯೋಚನೆ ಮಾಡಬೇಕು. ಒಂದಿಷ್ಟು ಪದಗಳ ಬಳಕೆಯನ್ನು ಮಾಡಬೇಕಾದ್ರೆ